ಎಲ್ಲಿಯವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿಯವರೆಗೂ ಮೋಸ ಮಾಡೋರು ಇರ್ತಾರೆ. ಇಲ್ಲೊಬ್ಬ ವ್ಯಕ್ತಿ 25 ಕೋಟಿ ಆಸೆ ತೋರಿಸಿ 1 ಕೋಟಿ ಹಣವನ್ನ ಯಾಮಾರಿಸಿದ್ದಾನೆ. ದುಡ್ಡಿನ ಬದಲು ಬಿಳಿ ಪೇಪರ್ ಇಟ್ಟು ಕಂತೆ ಕಂತೆ ಕಟ್ಟಿನ ಕಾಂಚಾಣದೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ಈ ಕಡೆ ದೇಣಿಗೆಗೆ ಹಣನೂ ಸಿಕ್ಕಿಲ್ಲ, ತನ್ನತ್ರ ಇದ್ದ ಹಣನೂ ಕಳ್ಕೊಂಡ ಆ ಮಹಿಳೆ ಈಗ ದಿಕ್ಕು ತೋಚದಂತಾಗಿದ್ದಾಳೆ. 4 ಗಂಟೆ ಒಂದು 20 ನಿಮಿಷ ಆ ಟೈಮಲ್ಲಿ ಹೋಗಿ ನೋಡುವಾಗ ಅಕ್ಕ ಒಂದು ರೀತಿ ಪ್ರಜ್ಞೆ ತಪ್ಪಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸರ್. ಆವಾಗ ಅವರು ಇದು ಸನ್ನೆ ಮಾಡ್ತಾಯಿದ್ರು. ಅಂದರೆ ಈ ಹಣನ ಎತ್ಕೊಂಡು ಹೋಗಿರುವಂಥ ಮೋಸ ಮಾಡಿದಂಥ ವ್ಯಕ್ತಿ ಆ ಟೈಮಲ್ಲಿ ಅವನು ಹಣ ಎತ್ಕೊಂಡು ಹೊರಟೋಗಿರ್ತಾನೆ ಸರ್. ಬಟ್ ಹಣ ಎತ್ಕೊಂಡು ಹೋದ ನಂತರ ನಾನು ಬಂದು ನೋಡುವಾಗ ಅಕ್ಕ ನನಗೆ ಸನ್ನೆ ಮಾಡ್ತಾಯಿದ್ರು, ಬ್ಯಾಗ್ ನೋಡುತ್ತೆ. ಬಟ್ ಅವನ ಹಣ ಎತ್ಕೊಂಡೋಗಿ ಒಂದು ಬಿಳಿ ಚೀಲನ ತಂದಿಟ್ಟಿದ್ದೆ ಸರ್. ಆ ಬಿಳಿ ಚೀಲದೊಳಗಡೆ ಎಲ್ಲ ಒಂದು ವೈಟ್ ಇದು ಕಲರು ಇದು ನೋಟಿನಂತೆ ಇತ್ತು ಸರ್. ಎಲ್ಲ ವೈಟ್ ಪೇಪರ್ಸ್ ಅಷ್ಟೇ. ಇದು ಈ ಪ್ರಕರಣದ ಕ್ಲೈಮ್ಯಾಕ್ಸ್ ಸೀನ್. ಹಣ ದೋಚಿಕೊಂಡು ಆತ ಪರಾರಿಯಾಗಿದ್ದ. ಪ್ರಜ್ಞೆ ತಪ್ಪಿದ್ದ ಮೇರಿ ನೆಲದ ಮೇಲ್ ಬಿದ್ದಿದ್ಲು. ಪ್ರಜ್ಞೆ ಬಂದ ಮೇಲೆ ನೋಡಿದ್ರೆ ಬ್ಯಾಗ್ನಲ್ಲಿ ಹಣ ಇರಲಿಲ್ಲ. ಅದರ ಬದಲು ಬಿಳಿ ಪೇಪರ್ಗಳು ಮಾತ್ರ ಇದ್ವು. ಆಗ್ಲೇ ನೋಡಿ ಮೇರಿಗೆ ತಾನು ಮೋಸ ಹೋದಿ ಅಂತ ಗೊತ್ತಾಗಿದ್ದು. ಎಸ್, ಇದು 25 ಕೋಟಿ ಆಸೆ ತೋರಿಸಿ 1.1 ಕೋಟಿ ಹಣವನ್ನ ಯಾಮಾರಿಸಿರೋ ಖತರ್ನ ಖದೀಮನ ಕತೆ. ನಿಮ್ಮ ಟ್ರಸ್ಟ್ಗೆ ದೇಣಿಗೆ ಕೊಡ್ತೀನಿ ಅಂತ ನಂಬಿಸಿ ಕೋಟಿ ರೂಪಾಯಿ ವಂಚಿಸಿ ಪರಾರಿಯಾಗಿರುವ ಕತೆ. ಅಂದ್ಹಾಗೆ ಈ ಘಟನೆ ಹೇಗ್ ನಡೀತು, ಹಣ ದೋಚಿದ್ದು ಯಾರದ್ದು, ದೋಚಿದ್ದು ಯಾರು ಅನ್ನೋ ಡೀಟೇಲ್ ನಿಮ್ಮುಂದೆ ಇಡ್ತೀವಿ ನೋಡಿ. ಚಾರಿಟಬಲ್ ಟ್ರಸ್ಟ್ಗೆ 25 ಕೋಟಿ ದೇಣಿಗೆ ಕೊಡ್ತೀನಿ ಅಂತ ಬಂದ. ತೆರಿಗೆ ಕಟ್ಟೋಕೆ 1 ಕೋಟಿ ಹಣ ಬೇಕು ಅಂತ ತಗೊಂಡು ಎಸ್ಕೇಪ್ ಆದ. ಮೇರಿ ಶಾಲಂ ಅನ್ನೋ ಮಹಿಳೆ ಮಳವಳ್ಳಿಯ ಶಿಂಷಾಪುರದಲ್ಲಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ನಡೆಸುತ್ತಿದ್ದಾರೆ. ಟ್ರಸ್ಟ್ ನಡಿ ನೂತನ ಸ್ಕೂಲ್ ಆರಂಭಿಸಿರುವ ಚಿಂತನೆಯಲ್ಲಿದ್ರು. ಅದಕ್ಕಾಗಿ ತಯಾರಿ ಕೂಡ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಮೇರಿಗೆ ಸೂರ್ಯ ಎಂಬ ವ್ಯಕ್ತಿಯ ಪರಿಚಯವಾಗಿದೆ. ಆಗಾಗ ಟ್ರಸ್ಟ್ಗೆ ಭೇಟಿ ನೀಡಿ ಯೋಗಕ್ಷೇಮ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ. ಹೀಗೆ ಒಂದಿನ ಟ್ರಸ್ಟ್ಗೆ 25 ಕೋಟಿ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂತ ಹೇಳಿ ಆ ಮಹಿಳೆಯನ್ನ ನಂಬಿಸಿದ್ದ. ಆ ಮಹಿಳೆ ಕೂಡ ಇರಬಹುದು ಅಂತ ನಂಬಿದ್ದಾಳೆ. ಆದ್ರೆ ಆ ಸೂರ್ಯ ಮೇರಿ ಅವರ ಟ್ರಸ್ಟ್ ನ ಬೆಳಗಿಸೋಕೆ ಬಂದಿರ್ಲಿಲ್ಲ, ಮುಳುಗಿಸೋಕೆ ಬಂದಿದ್ದ ಅನ್ನೋದು ಪಾಪ ಆ ಮೇರಿಗೆ ಗೊತ್ತೇ ಆಗಿಲ್ಲ ಸರ್. ಈ ಸೂರ್ಯ ಅನ್ನೋರು ಸರ್, ಅಲ್ಲಿ ಒಂದು ಮಠ ಇದೆ ಸರ್, ಎಬ್ಣಿ ಅನ್ನೋ ಒಂದು ಗ್ರಾಮ ಇದೆ. ಅಲ್ಲಿ ವಿರಕ್ತ ಮಠ ಅಂತ ಒಬ್ಬರು ಸ್ವಾಮೀಜಿ ಇದ್ದಾರೆ. ಆ ಸ್ವಾಮೀಜಿ ಮುಖಾಂತರವಾಗಿ ಅಕ್ಕ ಅವರು ಪರಿಚಯ ಮಾಡಿಸಿದ್ದಾರೆ ಸರ್. ಅಕ್ಕ ಅವರು ಬಂದು ಇದು ಟ್ರಸ್ಟ್ ಅಂದರೆ ಶಾಲೋಮ್ ಚಾರಿಟೇಬಲ್ ಟ್ರಸ್ಟಿಗೆ ಖಜಾಂಚಿಯಾಗಿ, ಗುರುಗಳು ಬಂದು ಅಧ್ಯಕ್ಷರಾಗಿ ಇದ್ದಾರೆ ಸರ್. ಆ ಟ್ರಸ್ಟಿಗೆ ದೇಣಿಗೆ ಕೊಡ್ತೀನಿ ಅಂದರೆ ನಾನು ಒಂದು 25 ಕೋಟಿ ದೇಣಿಗೆ ಕೊಡ್ತೀನಿ ಅಂತ ಅವರು ಆ ದೇಣಿಗೆ ಕೊಡೋ ರೂಪದಲ್ಲಿ ಬರ್ತಾರೆ ಸರ್. ಅವಾಗ ಈ ಸ್ವಾಮೀಜಿ ಅವರು ಬರ್ತಾರೆ ಸರ್ ಕರ್ಕೊಂಡು. ಕೇಳಿದ್ರಲ್ವಾ, ಹೆಬ್ಬಣ್ಣಿ ಗ್ರಾಮದ ಮಠ ನಡೆಸ್ತಾ ಇದ್ದ ಸ್ವಾಮೀಜಿ ಮುಖಾಂತರ ಸೂರ್ಯ ಪರಿಚಯ ಆಗ್ತಾನೆ. ಸ್ವಾಮೀಜಿ ಕಡೆಯವರು ಅಲ್ವಾ ಅಂತ ಮೇರಿನೂ ಆ ವ್ಯಕ್ತಿನ ನಂಬ್ತಾಳೆ. ಆದ್ರೆ ಅದೇ ನಂಬಿಕೆಯನ್ನ ಲಾಭವನ್ನಾಗಿ ಬಳಸ್ಕೊಂಡ ಸೂರ್ಯ ಮೇರಿಗೆ ವಂಚಿಸಿ ಕೋಟಿ ರೂಪಾಯಿ ಎಗರಿಸಿಕೊಂಡು ಪರಾರಿಯಾಗಿದ್ದಾನೆ. ಅದು ಅಕ್ಕ ಅವರು ಇದು ಹೇಳಿದ ಪ್ರಕಾರ ಸರ್, ಆ ಯಪ್ಪ ಬರುವಾಗ ಅಲ್ಲಿ ಯಾರು ಇರಬಾರ್ದು ಅನ್ನೋದು ಸನ್ನೆ ಮಾಡೋದಂತೆ ಸರ್. ನೀವು ಮತ್ತೆ ಗುರುಗಳಿಬ್ಬರೇ ಇರಬೇಕು ಅಂತ ಇದು ಅನ್ನೋದು ಹೇಳಿದ್ದಂತೆ ಸರ್. ಅವರು ನಮ್ಮ ಚರ್ಚ್ ಗುರುಗಳು ಸರ್. ಆನಂತರ ಸರ್ ಅವರಿಬ್ಬರು ಮಾತ್ರನೇ ಇರಬೇಕು, ಇನ್ಯಾರು ಇರೋದು ಬೇಡ ಅಂತ ಹೇಳಿ ಸರ್. ಅವನೇನು ಮಾಡಿದ್ದಾನೆ ಅಂದರೆ ಮನೆ ಒಳಗಡೆ ಬರೋದು ಹೇಳಿರಲಿಲ್ಲ ಸರ್. ಅವನು ಈ ಸಮಯಕ್ಕೆ ಬರ್ತೀನಿ ಅಂದನು ಇದು ಹೇಳಿರಲಿಲ್ಲ. 11:30 ಶನಿವಾರ 11:30ಗೆ ಬರ್ತಾನೆ ಸರ್. ಬಂದ ನಂತರ ಆಮೇಲೆ ಇದು ಅಕ್ಕ ಅವ್ರನ್ನ ನೋಡ್ತಾನೆ. ಮೇರಿ ಅಮ್ಮ ಅವ್ರಿಗೆ ನಮಸ್ಕಾರ ಮತ್ತು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಆನಂತರ ಸರ್ ಇದೇನೆಂದರೆ ಇದು 3 ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ಸಾರಿ ಸ್ವಾಮೀಜಿಯವರು ಅವ್ರನ್ನ ಪರಿಚಯ ಮಾಡಿದಾಗ ಅವಾಗವಾಗ ಬಂದು ಹೋಗ್ತಾರೆ ಸರ್. ಈ 3 ತಿಂಗಳಿಂದ ಅಷ್ಟೇ ಪ್ರೀತಿಯಾಗಿ, ಅಷ್ಟೇ ಒಂದು ವಿಶ್ವಾಸವಾಗಿ ಇದು ನಡ್ಕೊಳ್ತಾನೆ ಸರ್. ಒಂದು ನಂಬಿಕಸ್ಥನಾಗಿ ನಡ್ಕೊಳ್ತಾನೆ.
3 ತಿಂಗಳ ಪರಿಚಯ ವಿಶ್ವಾಸದಿಂದ ನಡೆದುಕೊಂಡಾಗ ಯಾರಿಗ್ ಬೇಕಾದ್ರೂ ನಂಬಿಕೆ ಹುಟ್ಟುತ್ತೆ. ಹಾಗೆ ಮೇರಿ ಅವ್ರಿಗೂ ಸೂರ್ಯನ್ ಮೇಲೆ ನಂಬಿಕೆ ಬಂದಿದೆ. ಆಮೇಲೆ ಒಂದಿನ ಪೂಜೆ ಮಾಡೋಣ, 25 ಜನ ಬರ್ತಾರೆ, ಅವ್ರಿಗಾಗಿ ನೀವು ಸಿಹಿ ಪೊಂಗಲ್ ಮಾಡಿ ಅಂತ ಹೇಳ್ತಾನೆ. ಸೂರ್ಯನ ಮಾತು ಕೇಳಿ ಮೇರಿ ಅವರು ಸಹ ಸರಿ ಅಂತ ಒಪ್ತಾರೆ. ಅಷ್ಟೊತ್ತಿಗಾಗಲಿ 25 ಕೋಟಿ ದೇಣಿಗೆ ವಿಚಾರ ಚರ್ಚೆ ಆಗಿರುತ್ತೆ. ಟ್ರಸ್ಟ್ಗೆ 25 ಕೋಟಿ ಕೊಡ್ತೀನಿ, ಅದಕ್ಕೆ ಪ್ರತಿಯಾಗಿ ನೀವು ತೆರಿಗೆಗಾಗಿ 1.1 ಕೋಟಿ ಹಣ ಕೊಡಬೇಕು ಅಂತ ಮಾತುಕತೆ ಆಗಿರುತ್ತೆ. ಅದರಂತೆ ಮೇರಿ ಸಹ 1.1 ಕೋಟಿ ಹಣ ರೆಡಿ ಮಾಡ್ಕೊಂಡಿರ್ತಾರೆ. 25 ಜನ ಬರ್ತೀವಿ, ಒಂದು ಪೂಜೆ ಮಾಡೋಣ ಅಂತ ಹೇಳಿದ್ದ ಸೂರ್ಯ ಅವತ್ತು ಒಬ್ಬನೇ ಬಂದಿದ್ದ. ಪೂಜೆಗೂ ಮುಂಚೆ ಪೊಂಗಲ್ ಜೊತೆ ತಾನೇ ತಂದಿದ್ದ ಜ್ಯೂಸ್ ಕೊಟ್ಟು ಕುಡಿಯೋಕ್ ಹೇಳಿದ್ದ. ಮೊದಲೇ ನಂಬಿದ್ರಲ್ವಾ, ಮೇರಿ ಮತ್ತು ಫಾದರ್ ಇಬ್ರು ಆ ಜ್ಯೂಸ್ ಕುಡಿತಾರೆ. ಕುಡಿದ ಮೇಲೆ ಸೂರ್ಯ ಕೋಟಿ ರೂಪಾಯಿಯೊಂದಿಗೆ ಪರಾರಿಯಾಗಿದ್ದಾನೆ. ಪೂಜೆ ಮಾಡಿದ್ದೀನಿ, ಇದು ಪ್ರಸಾದ ತಿನ್ನಿ ಅಂತ ಹೇಳುವಾಗ ಇವ್ರ ನಂಬಿಕೆ ಇತ್ತಲ್ಲ ಸರ್, ಇದು ಪ್ರಸಾದ ತಿಂದಿದ್ದಾರೆ. ತಿಂದ ನಂತರ ಅವನೊಂದು ಬ್ಯಾಗಿಂದ ಒಂದು ಜ್ಯೂಸ್ ತೆಗಿತಾನೆ ಸರ್. ಜ್ಯೂಸನ್ನ 2 ಪ್ಲಾಸ್ಟಿಕ್ ಲೋಟಲ್ಲಿ ಹಾಕ್ಕೊಡ್ತಾನೆ, ಇದನ್ನು ಕುಡೀರಿ, ಇದು ಪೂಜೆದು ಒಂದು ತೀರ್ಥ ಅಂತೇಳಿ. ಆಗ ಕುಡಿತಾರೆ ಸರ್. ಕುಡಿದ ನಂತರ ಇಬ್ಬರು ಕುಡಿತಾರೆ, ಇಬ್ಬರೇ ಇದ್ದದ್ದು ಸರ್. ಇಬ್ಬರು ಕುಡಿದ ನಂತರ 10 ನಿಮಿಷ ಆದ ನಂತರ ಸರ್ ಅವ್ರಿಗೆ ತಲೆ ಸುತ್ತು ಮತ್ತು ಏನು ಮಾಡಬೇಕು, ಇಬ್ಬರಿಗೆ ಮಾತ್ರ. ಆಮೇಲೆ ಏನು ಮಾಡಿ ಸರ್, ಎದ್ದು ನಿಂತ್ಕೊಂಡು ಅವ್ರ ಕೈಲಿ ಆಗ್ದೇ ಸರ್ ಒಂದು 40 ನಿಮಿಷ ಸುತ್ತಿದ್ದಾರೆ ರೂಮು. ಆಗ ಸುತ್ತಿ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಹೋಗಿ ಮಲಗಿಬಿಟ್ಟಿದ್ದಾರೆ ಸರ್. ಇದು ಸರ್ ಒಂದು ಸುಮಾರು 12:15 1:45 2 ಗಂಟೆ ಒಳಗಡೆ ನಡೆದಿದೆ. ಆನಂತರ ಹೋಗಿ ಮಲಗಿದವರು ಸರ್ ಮತ್ತೆ ಕಣ್ಣು ಬಿಡಲಿಲ್ಲ. ಆನಂತರ ಸರ್ ಇವರು 4:20ಗೆ ಅಂದರೆ 4 ಗಂಟೆ ಮೇಲೆ ಇವರು ಪ್ರಜ್ಞೆ ಬಂದಾಗ ಎದ್ದು ಅಕ್ಕ ಓಡೋಗಿ ಭಾಳ ಕಷ್ಟದಿಂದ ಬಂದು ಬ್ಯಾಗೆಲ್ಲ ನೋಡುವಾಗ ಸರ್ ಹಣದ ಆಮೇಲೆ ದುಡ್ಡು ಇರಲಿಲ್ಲ. ಆಮೇಲೆ ಏನು ಮಾಡಿದ್ನ ಸರ್, ಆಮೇಲೆ ಓಡಿ ಬಂದು ಆಚೆ ನೋಡುವಾಗ ಸರ್ ಅಲ್ಲೂ ಕೂಡ ಕಾರ್ ಇರಲಿಲ್ಲ. ಪ್ರಜ್ಞೆ ಬಂದ ಮೇಲೆ ಎದ್ದು ಓಡೋಗಿ ನೋಡಿದ್ರೆ ಆ ಕಡೆ ಬ್ಯಾಗ್ ಇರ್ಲಿಲ್ಲ. ಆಚೆ ಬಂದು ನೋಡಿದ್ರೆ ಕಾರು ಇರ್ಲಿಲ್ಲ. ಅಲ್ಲಿಗೆ ಮೇರಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಅಸಿಸ್ಟೆಂಟ್ಗೆ ಫೋನ್ ಮಾಡಿ ಕರೆಸ್ಕೊಂಡು ವಿಷಯ ತಿಳಿಸ್ತಾರೆ. ಭಾಳ ಕಷ್ಟವಾಗಿ ಅವ್ರ ಕೈಲಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಇಮಿಡಿಯೇಟ್ಲಿ ಮೊಬೈಲ್ ತೆಗೆದು ಸರ್ ಒಬ್ಬ ಇದು ಅಸಿಸ್ಟೆಂಟ್ ಇದ್ದಾನೆ ಸರ್, ರಾಜು ಅಂತ, ಆಟೋ ಡ್ರೈವರ್ ಸರ್, ಅವನು ಇಮಿಡಿಯೇಟ್ಲಿ ಸರ್ ಕಾಲ್ ಮಾಡಿ ರಾಜುಗೆ, ಅರ್ಜೆಂಟ್ ನೀನು ಬರಲೇಬೇಕು ರಾಜು, ಇಲ್ಲಿ ಓಡು ಬಾ ಅಂತ ಹೇಳುವಾಗ ಸರ್ ಅವನು ಇನ್ನೊಂದು ಆಫೀಸಲ್ಲಿ ಇರ್ತಾನೆ ಸರ್, ಆಫೀಸಿಂದ ಓಡಿ ಬರ್ತಾನೆ ಸರ್. ಆಫೀಸಿಂದ ಓಡಿ ಬಂದು ಅಕ್ಕ ಅಂದಾಗ ಅವರು ಭಾಳ ಇದು ನಿಧಾನಕ್ಕೆ ಬಿಡಿಸಿ ಹಿಂಗೆ ಅಂತ ಹೇಳ್ತಾರೆ ಸರ್. ಅವನಿಗೆ ಕೈ ಕಾಲು ಬರ್ದೇ ಅರುಣ್ ಅಂತ ಹೇಳ್ತಾರೆ ಸರ್. ಆನಂತರ ನಾನಿರೋ ಜಾಗದಕ್ಕೆ ಅವ್ನು ಗಾಡಿ ತೊಗೊಂಡು ಬರ್ತಾನೆ. ಬಂದ ಇದು ಗುರುಗಳು ಪರವಾಗಿಲ್ಲ ಸರ್, ಒಂದು ಸ್ವಲ್ಪ ಅವರು ಕೂಡ ಹೌದು ಇಲ್ಲ ಸರ್, ಇಬ್ಬರು ಕೂಡ ಇಲ್ಲೇ ಇದ್ದಾರೆ. ಇಬ್ಬರು ಕೂಡ ಸ್ವಲ್ಪ ಕ್ಯೂರ್ ಆಗ್ತಾನೆ ಇದ್ದಾರೆ, ವಾಮಿಟಿಂಗ್ ಎಲ್ಲ ನಿಂತಿದೆ, ಕ್ಯೂರ್ ಆಗ್ತಾನೆ ಇದ್ದಾರೆ. ಉಂಡು ಹೋದ ಕೊಂಡು ಹೋದ ನೂತರ ಕಿಲಾಡಿ ಕದೀಮನೊಬ್ಬ ಮೇರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ. ದೇಣಿಗೆ ಕೊಡ್ತೀನಿ ಅಂತೇಳಿ ಬಿಳಿ ಪೇಪರ್ಗಳನ್ನಿಟ್ಟು ಕೈಗೆ ಚೊಂಬು ಕೊಟ್ಟು ಬೋರ್ಡ್ ಹೋಗಿದ್ದಾನೆ. ಸದ್ಯ ಈ ಸಂಬಂಧ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆರೋಪಿ ಸೂರ್ಯನಿಗಾಗಿ ಹುಡುಕಾಟ ನಡೆದಿದೆ. ಮಳವಳ್ಳಿ ಡಿವೈಎಸ್ಪಿ ಪಿ ಕೃಷ್ಣಪ್ಪ ನೇತೃತ್ವದಲ್ಲಿ ಆರೋಪಿ ಪತ್ತೆಗೆ ಕಾರ್ಯಾಚರಣೆ ಆರಂಭವಾಗಿದೆ.